This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಸೂಪರ್ವಿಷನ್ ಟೆಕ್ನಾಲಜಿ ಸ್ನೇಹಿತರಿಗೆ ನಮಸ್ಕಾರ. ನಾನು ನಿಮ್ಮೆಲ್ಲರ ಸ್ನೇಹಿತ ಸೂರ್ಯ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಗೇಮನ್ನು ತಗೊಂಡು ಬಂದಿದ್ದೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಅಂತ ಅಂದ್ಕೊಂಡೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇವತ್ತಿನ ಗೇಮ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಸೊ ಆ ಗೇಮ್ನ ಹೆಸರು ಬ್ಲೈಂಡ್ ಪೀಪಲ್ ಗೇಮ್ ಲೂಡೋ. ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಸ್ಟೋರ್ ಲಿಂಕ್ನ ಹಾಕಿರ್ತೀನಿ, ಅಲ್ಲಿಂದ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಸ್ನೇಹಿತರೆ, ಬನ್ನಿ ಗೇಮನ್ನು ಓಪನ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಮಾಹಿತಿ, ಗೇಮಲ್ಲಿ ಸಪ್ರೇಟ್ ವಾಯ್ಸ್ ಇರೋದ್ರಿಂದ ಗೇಮನ್ನು ಓಪನ್ ಮಾಡಿದ ತಕ್ಷಣ ಟಾಕ್ ಬ್ಯಾಕನ್ನು ಆಫ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ನಾನು ಟಾಕ್ ಬ್ಯಾಕನ್ನು ಆನ್ ಮಾಡೋದಿಲ್ಲ, ಹಾಗೇ ಗೇಮನ್ನು ಓಪನ್ ಮಾಡ್ತೀನಿ. ಸೊ ಈಗ ಗೇಮನ್ನು ಓಪನ್ ಮಾಡ್ತೀನಿ ನೋಡಿ. ನೀವು ಬೇಕಾದರೆ ಟಾಕ್ ಬ್ಯಾಕನ್ನು ಆನ್ ಮಾಡಿಕೊಂಡು ಗೇಮನ್ನು ಓಪನ್ ಮಾಡ್ಬೋದು. ಆಮೇಲೆ ಓಪನ್ ಮಾಡಿದ ತಕ್ಷಣ ಟಾಕ್ ಬ್ಯಾಕ್ನ ಆಫ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಅಲ್ಲಿ ಟಾಕ್ ಬ್ಯಾಕ್ ಸಪೋರ್ಟ್ ಮಾಡಲ್ಲ. ಸೊ ಈಗ ಗೇಮನ್ನು ಓಪನ್ ಮಾಡ್ತಾ ಇದ್ದೀನಿ. السلام عليكم. أهلا بكم في لعبة ليدو المصغرة للمكفوفين. ضع إصبعك على الشاشة. ಸ್ನೇಹಿತರೆ, ಗೇಮ್ ಓಪನ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ ಲ್ಯಾಂಡ್ಸ್ಕೇಪ್ ಮೋಡ್ಗೆ ಹೋಗುತ್ತೆ, ಮತ್ತು ಯಾವುದೋ ಒಂದು ಲ್ಯಾಂಗ್ವೇಜ್ ಡಿಸ್ಪ್ಲೇ ಆಗುತ್ತೆ. ಅದು ಅರಬ್ ಲ್ಯಾಂಗ್ವೇಜ್ ಅನಿಸುತ್ತೆ ನನ್ನ ಪ್ರಕಾರ. ಯಾವ ಲ್ಯಾಂಗ್ವೇಜ್ ಅಂತ ನನಗೂ ಕನ್ಫರ್ಮಾಗಿ ಗೊತ್ತಿಲ್ಲ. ಸೊ ನೀವು ಆ ಡಿಸ್ಪ್ಲೇ ಆದಂಥ ಸಂದರ್ಭದಲ್ಲಿ ಲೆಫ್ಟ್ ಆಫ್ ದಿ ಸ್ಕ್ರೀನಲ್ಲಿ ಒಂದು ಬಾರಿ ಟಚ್ ಮಾಡಿ ಬೆರಳನ್ನು ಮೇಲೆ ಎತ್ತಿ, ಅಥವಾ ನಿಮಗೆ ಇಂಗ್ಲೀಷ್ ಅಂತ ಸಿಗೋವರೆಗೂ ಜೀಬೋರ್ಡ್ ಥರ ನ್ಯಾವಿಗೇಟ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಎರಡೇ ಲ್ಯಾಂಗ್ವೇಜ್ ಇರೋದು, ಒಂದು ಅರಬ್ ಮತ್ತೊಂದು ಇಂಗ್ಲೀಷ್. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮಗೆ ಲೆಫ್ಟ್ ಆಫ್ ದಿ ಸ್ಕ್ರೀನಲ್ಲಿ ಎಲ್ಲಿ ಬೇಕಾದ್ರೂ ಟಚ್ ಮಾಡಿದ್ರು ಕೂಡ ಸಿಗುತ್ತೆ. ಸೊ ನೀವು ಲೆಫ್ಟ್ ಆಫ್ ದಿ ಸ್ಕ್ರೀನಲ್ಲಿ ಟಚ್ ಮಾಡೋವಂಥದ್ದು. ಸ್ನೇಹಿತರೆ, ನಾನೀಗ ಲೆಫ್ಟ್ ಆಫ್ ದಿ ಸ್ಕ್ರೀನಲ್ಲಿ ಟಚ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಲೆಫ್ಟ್ ಆಫ್ ದಿ ಸ್ಕ್ರೀನ್ ಮೇಲೆ ಟಚ್ ಮಾಡಿದ ತಕ್ಷಣ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ 1 ಪ್ಲೇಯರ್ ಅಂದರೆ ನೀವು ಒಬ್ಬರೇ ಇದ್ದು ಆಡೋದು. 2 ಪ್ಲೇಯರ್ಸ್ ಅಂದರೆ ನಿಮ್ಮ ಸ್ನೇಹಿತರು ಇರಬೇಕು ನಿಮ್ಮ ಜೊತೆಗೆ, ಆಗ ಆಡ್ಬೋದು. ಸೊ ಈಗ ನಾನು ಸಿಂಗಲ್ ಪ್ಲೇಯರ್ ಸೆಲೆಕ್ಟ್ ಮಾಡ್ತೀನಿ. ಸಿಂಗಲ್ ಪ್ಲೇಯರ್ ಅಂದರೆ ಒಂದು ಕಡೆ ಸಿಸ್ಟಮ್ ಪ್ಲೇ ಮಾಡುತ್ತೆ, ಇನ್ನೊಂದು ಕಡೆ ನೀವು ಪ್ಲೇ ಮಾಡಬೇಕು. ಸೊ ಈಗ ಸಿಂಗಲ್ ಪ್ಲೇಯರ್ ನಿಮಗೆ ಲೆಫ್ಟ್ ಆಫ್ ದಿ ಸ್ಕ್ರೀನಲ್ಲಿ ಸಿಗುತ್ತೆ, ಅಥವಾ ಜೀಬೋರ್ಡ್ ಥರ ನ್ಯಾವಿಗೇಟ್ ಮಾಡಿಕೊಂಡು ಸರ್ಚ್ ಮಾಡ್ಕೊಳ್ಬೋದು. 1 ಪ್ಲೇಯರ್ ಇದೆ. ಇದ್ರ ಮೇಲೆ ಬೆರಳನ್ನು ಈಗ ಲಿಫ್ಟ್ ಮಾಡ್ತೀನಿ. ಸ್ನೇಹಿತರೆ, ನಿಮಗೆ ಗೇಮ್ನ ರೂಲ್ಸ್ ಗೊತ್ತು ಅಂದ್ಕೊಳ್ತೀನಿ. 2 ಪ್ಲೇಯರ್ಸ್ ಇರ್ತಾರೆ, ಅದು ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಲೆಫ್ಟ್ ಸೈಡಲ್ಲಿ ಒಂದು ಗ್ರೀನ್ ಸೆಲ್ ಇರುತ್ತೆ, ರೈಟ್ ಸೈಡಲ್ಲಿ ಒಂದು ಗ್ರೀನ್ ಸೆಲ್ ಇರುತ್ತೆ. ಲೆಫ್ಟ್ ಸೈಡಲ್ಲಿರೋದು 0, ರೈಟ್ ಸೈಡಲ್ಲಿರೋದು 10. ಈಗ ಚಾಲೆಂಜ್ ಏನಂದರೆ, ಲೆಫ್ಟ್ ಸೈಡಲ್ಲಿರೋವಂಥ ಪ್ಲೇಯರು ರೈಟ್ ಸೈಡ್ಗೆ ಬರಬೇಕು, ರೈಟ್ ಸೈಡಲ್ಲಿರುವಂಥ ಪ್ಲೇಯರು ಲೆಫ್ಟ್ ಸೈಡಲ್ಲಿರುವಂಥ ಗ್ರೀನ್ ಸ್ಕ್ರೀನ್ಗೆ ಬರಬೇಕು. ಸೊ ಅದು ಡೈರೆಕ್ಟಾಗಿ ಬರೋದಲ್ಲ, ಈ ರೆಡ್ ಸೆಲ್ ಇದಾವಲ್ಲ, 1 2 3 4 5 6 7 8 9 ಇವನ್ನ ಕ್ರಾಸ್ ಮಾಡಿಕೊಂಡು ಬರಬೇಕು. ಆರಾಮಾಗಿ ಬರ್ಬೋದು, ಬಟ್ ಒಂದು ನಿಯಮ ಇದೆ ಮಧ್ಯದಲ್ಲಿ. ಆ ನಿಯಮ ಏನಂದರೆ, 2 ಪ್ಲೇಯರ್ಸು ಒಂದೇ ಸೆಲ್ಗೆ ಸೇರೋ ಆಗಿಲ್ಲ. ಒಂದೇ ಸೆಲ್ಗೆ ಅಕಸ್ಮಾತ್ ಸೇರಿದ್ರೆ ಯಾವ ಪ್ಲೇಯರ್ ಫಸ್ಟ್ ಇರ್ತಾರೋ ಅವರು ಮತ್ತೆ ತಮ್ಮ ಗ್ರೀನ್ ಸ್ಕ್ರೀನ್ಗೆ ಮರಳಿ ಬರಬೇಕಾಗುತ್ತೆ. ಈಗ ಉದಾಹರಣೆ ಕೊಟ್ಟು ಹೇಳೋದಾದರೆ, ನಾನು ಸೆಲ್ 3ನಲ್ಲಿ ಇರ್ತೀನಿ ಅಂತ ಅಂದ್ಕೊಳ್ಳಿ, ಮತ್ತು ಪ್ಲೇಯರ್ 2 ಸೆಲ್ 4ಅಲ್ಲಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಆಗ ಅಕಸ್ಮಾತ್ ಏನಾದರೂ ಪ್ಲೇಯರ್ 2ಗೆ 2 ಬಿದ್ದರೆ ಅದು ಸೆಲ್ 2ಗೆ ಹೋಗುತ್ತೆ, ಅಥವಾ ಪ್ಲೇಯರ್ 2ಗೆ ಏನಾದರೂ 1 ಬಿದ್ದರೆ ಅದು ಸೆಲ್ 3ಗೆ ಬರುತ್ತೆ. ಆಗ ನಾನು ಮತ್ತೆ ನನ್ನ ಗ್ರೀನ್ ಸ್ಕ್ರೀನ್ಗೆ ಹೋಗಬೇಕು. ಈ ಥರ ರೂಲ್ಸು. ಸೊ ಮತ್ತೆ ಇನ್ನೂ ಹೇಳೋದಾದರೆ, ಇಲ್ಲಿ ಒಂದು ಪಜಲ್ ಕೂಡ ಇದೆ. ಪಜಲ್ ಥರ ನೀವು ಸ್ಕ್ರೀನ್ ಮೇಲೆ ಯಾವ ಭಾಗದಲ್ಲಿ ಬೇಕಾದರೂ ಟಚ್ ಮಾಡಿದ್ರು ಪಜಲ್ ಸಿಗುತ್ತೆ. ಸೊ ಈಗ ಗೇಮ್ನ ಆಡೋಣ ಬನ್ನಿ. ಯಾವ ಥರ ಆಡೋದು ಅಂತ ನೋಡೋಣ, ಪ್ರಾಕ್ಟಿಕಲ್ ಆಗಿ ನೋಡೋಣ. ಥಿಯರಿ ಸಾಕಾಯಿತು. ಸ್ನೇಹಿತರೆ, ಈಗ ಸ್ಕ್ರೀನ್ ಮೇಲೆ ಟಚ್ ಮಾಡ್ತೀನಿ. ಪಜಲ್ ರನ್ ಆಗ್ತಾ ಇದೆ, ನಿಮ್ಗೆಲ್ರಿಗೂ ಕೇಳಿಸ್ತಾ ಇರ್ಬೋದು. ಈಗ ಬೆರಳನ್ನ ಲಿಫ್ಟ್ ಮಾಡ್ತೀನಿ. 2
Player 1. You are on the block 2. Player 2 turn. 1. Player 2. You are on the block 10. ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ನಂದು ಪಝಲ್ನಲ್ಲಿ 2ಗೆ ಸ್ಟಾಪ್ ಆಯಿತು, ಪ್ಲೇಯರ್ 2ದು 1ಗೆ ಸ್ಟಾಪ್ ಆಯಿತು. ಸೊ ನಾನು ಸೆಲ್ 2ನಲ್ಲಿದ್ದೀನಿ, ಪ್ಲೇಯರ್ 1 ಸೆಲ್ 9ನಲ್ಲಿದೆ. ಸೊ ಈಗ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ. 1. Player 1. You are on the block 3. Player 2 turn. 2. Player 2. You are on the block 8. ಸೊ ಸ್ನೇಹಿತರೆ, ಈಗ ನಂದು 1 ಬಿತ್ತು. ಸೊ ಹಾಗಾಗಿ ನಾನು ಸೆಲ್ 3ಗೆ ಹೋದೆ, ಪ್ಲೇಯರ್ 2ದು 2 ಬಿತ್ತು, ಹಾಗಾಗಿ ಅದು ಸೆಲ್ 7ಗೆ ಬಂದಿದೆ. ಈಗ ನೋಡೋಣ ಗೇಮು ಯಾವ ಥರ ಆಗುತ್ತೆ ಅಂತ. ಈಗ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇನ್ನೊಂದು ನಿಯಮ ಇದೆ, ಅದನ್ನು ಅರ್ಥ ಮಾಡಿಸ್ಬಿಟ್ರೆ ಗೇಮ್ ಅರ್ಥ ಆಗುತ್ತೆ. ಸೊ ಈಗ ಪ್ಲೇ ಮಾಡ್ತೀನಿ. Player 1 turn. 2. Player 1. You are on the block 5. Player 2 turn. 1. Player 2. You are on the block 7. ಸ್ನೇಹಿತರೆ, ನಂದು 2 ಬಿತ್ತು, ನಂದು ಸೆಲ್ 5ಗೆ ಹೋಯಿತು. ಪ್ಲೇಯರ್ 1 ಬಿತ್ತು, ಅದು ಸೆಲ್ 6ಗೆ ಬಂತು. ಸೊ ಈಗ ನಿಯಮವನ್ನು ಅರ್ಥ ಮಾಡಿಸ್ತೀನಿ ನಿಮಗೆ. ನಾನು 5ಅಲ್ಲಿದ್ದೀನಿ, ಪ್ಲೇಯರ್ 1 7ನಲ್ಲಿದೆ. ಸೊ ಈಗ ನಾನೇನಾದ್ರು 2ಅನ್ನು ಬಿಡಿಸ್ಕೊಂಡು ಸೆಲ್ 7ಗೆ ಹೋದರೆ ಪ್ಲೇಯರ್ 2 ಇದೆಯಲ್ಲ, ಅದು ಮತ್ತೆ ವಾಪಸ್ ತನ್ನ ಗ್ರೀನ್ ಸ್ಕ್ರೀನ್ಗೆ ಹೋಗುತ್ತೆ, ಇಲ್ಲಿ ಇರೋವಂಥ ಗ್ರೀನ್ ಸ್ಕ್ರೀನ್ಗೆ. ಸೊ ಇದು ನಿಯಮ. ಈಗ ಆಟವನ್ನು ನೋಡೋಣ, ಯಾರಿಗೆ ಲಕ್ ಇದೆ ಯಾರಿಗೆ ಲಕ್ ಇಲ್ಲ ಅಂತ. ಸ್ನೇಹಿತರೆ, ಪ್ಲೇ ಮಾಡ್ತಾ ಇದ್ದೀನಿ. 1. Player 1. You are on the block 6. Player 2 turn. 2. Player 2. You are on the block 5. ಸ್ನೇಹಿತರೆ, ಈಗ ಗಮನಿಸಿದ್ರೆ ನೀವು, ನಂದು 1 ಬಿತ್ತು ಮತ್ತು ಪ್ಲೇಯರ್ 2ದು 2 ಬಿತ್ತು. ಹಾಗಾಗಿ ಯಾರು ಕೂಡ ಗ್ರೀನ್ ಸ್ಕ್ರೀನ್ಗೆ ಹೋಗೋ ಅಗತ್ಯತೆ ಇಲ್ಲ, ಯಾಕಂದರೆ ಪ್ಲೇಯರ್ 2 ಈಗ ನನ್ನ ದಾಟ್ಕೊಂಡು ಮುಂದೆ ಹೋಗಿದೆ. ಈಗ ನಾನು ಮುಂದೆ ಹೋಗ್ಬೋದು. ಸೊ ಈಗ ಯಾರು ಫಸ್ಟು ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ಚಾಲೆಂಜ್ ಆಗಿರುತ್ತೆ. ಈಗ ಯಾರು ಬೇಗ ಕಂಪ್ಲೀಟ್ ಮಾಡ್ತಾರೆ ಅಂತ ನೋಡೋಣ. 1. Player 1. You are on the block 7. Player 2 turn. 1. Player 2. You are on the block 4. ಸ್ನೇಹಿತರೆ, ನಂದು 7ನಲ್ಲಿದೆ, ಪ್ಲೇಯರ್ 2ದು 4 Press ಇದೆ. on the screen to play. ನೋಡೋಣ ಏನಾಗುತ್ತೆ ಅಂತ. 2. Player 1. You are on the block 9. Player 2 turn. 2. Player 2. You are on the block 2. ಸೊ ಫ್ರೆಂಡ್ಸ್, ಈಗ ಇಬ್ಬರು ಕೂಡ ಈಕ್ವಲ್ ಪ್ಲೇಸಲ್ಲಿರೋವಂಥದ್ದು. ಸೊ ಈಗ ನಂದು 2 ಬಿದ್ದರೆ ನಾನು ಇನ್ನು, ಅಕಸ್ಮಾತ್ ನಂದು 1 ಬಿದ್ದು ಪ್ಲೇಯರ್ 2ದು 2 ಬಿದ್ದರೆ ಪ್ಲೇಯರ್ 2 ವಿನ್ ಆದಂಗೆ. ಸೊ ನೋಡೋಣ, ಗೇಮ್ನ ಅಂತಿಮ ಹಂತಕ್ಕೆ ಬಂದಿದ್ದೀವಿ. 1. Player 1. You are on the block 10. Player 2 turn. 1. Player 2. You are on the block 1. ಸ್ನೇಹಿತರೆ, ಬಹಳ ಕುತೂಹಲಕಾರಿಯಾದ ಪಂದ್ಯವಾಗಿದೆ ಇದು. ಇಬ್ಬರಲ್ಲಿ ಯಾರ್ದು ಫಸ್ಟ್ 1 ಬೀಳುತ್ತೆ ಅವ್ರದ್ದು ವಿನ್. ಅಕಸ್ಮಾತ್ ನಂದೇನಾದ್ರು 2 ಬಿದ್ದರೆ ಆಟ ಇಲ್ಲ ಆ ಸಲ, ಸುಮ್ಮನೆ ಅದು ಪಜಲ್ ವೇಸ್ಟ್ ಆದಂಗೆ. ಸೊ ನೋಡೋಣ ಈಗ ಏನಾಗುತ್ತೆ ಅಂತ. Player 1 win. ಸ್ನೇಹಿತರೆ, ನಾನು ಹೇಳ್ದಾಗೆ ಗೇಮನ್ನು ಪ್ಲೇಯರ್ 1 ಅಂದರೆ ನಾನು ವಿನ್ ಆಗಿದ್ದೀನಿ. ಸೊ ನಂದು ರೈಟ್ ಗ್ರೀನ್ ಸ್ಕ್ರೀನ್ಗೆ ಬಂದಿದೆ, ಅಂದರೆ ನಂಬರ್ 11ಗೆ ಬಂದಿದೆ. ಪ್ಲೇಯರ್ 1 0ಗೆ ಇನ್ನೂ ಹೋಗಿರಲಿಲ್ಲ, ಅದಕ್ಕಿಂತ ಮುಂಚಿತವಾಗಿ ನಾನು 11ನ ಮುಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಗೇಮನ್ನು ವಿನ್ ಆದಾಗೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಲೂಡೋ ಗೇಮ್ ಯಾವ ಥರ ಆಡೋದು ಅಂತ, ನಿಯಮಗಳೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಮತ್ತು ನಮ್ಮ ಸೂಪರ್ ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿ. ಓಕೆ, ಮತ್ತೆ ವಿಡಿಯೋದಲ್ಲಿ ಸಿಗ್ತಾನೆ ಇರೋಣ. ನಮಸ್ಕಾರ.